ನಮ್ಮ ಜನಪದರು ನುಡಿಜಾಣರು ಎಂಥ ಜಾಣತನದ ಮಾತುಗಳನ್ನು ಆಡ್ತಾರೆ ನೋಡಿ. ನೀವು ಕೇಳಿದ್ರಿ 77 ಮಲೆಯನ್ನು ಸುರುಳಿ ಸುತ್ತಿ ತಲೆದಿಂಬನ್ನಾಗಿ ಮಾಡಿಕೊಂಡಿರುವ ಮಹಾದೇವ ಅಂದರೆ ಎಂಥ ಭೂಮವಾದ ಅದ್ಭುತವಾದ ಕಲ್ಪನೆ. ನಮ್ಮಲ್ಲಿ ಬಸವಣ್ಣವ್ರದ್ದೊಂದು ವಚನ ಇದೆ, ಶಿವ ಎಷ್ಟು ದೊಡ್ಡವನು ಅಂದರೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಂದರು. ಅಷ್ಟು ಭೂಮವಾದ ಶಿವನನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಮತಿಗೆ ಸಾಧ್ಯವೇ ಇಲ್ಲ. ಆದರೆ ಜನಪದರಿಗೆ ಹೀಗೆಲ್ಲ ಹೇಳೋದಕ್ಕೆ ಗೊತ್ತಾಗಲ್ಲ. ಅವರೇನು ಹೇಳಿದರು ಅಂದರೆ 77 ಮಲೆಯನ್ನು ಸುರುಳಿ ಸುತ್ತಿ ತಲೆದಿಂಬನ್ನಾಗಿ ಮಾಡಿಕೊಂಡಿರುವಂಥ ಮುದ್ದು ಮಹಾದೇವ ಅಂದರು. ಅಂದರೆ 77 ಬೆಟ್ಟಗಳನ್ನು ಸುರುಳಿ ಸುತ್ತಿ ತಲೆದಿಂಬು ಮಾಡ್ಕೊಂಡಿದ್ದಾನೆ ಅಂದರೆ ಅವನ ಹಾಸಿಗೆ ಎಷ್ಟು ದೊಡ್ಡದಿರಬೇಕು, ಅಷ್ಟು ದೊಡ್ಡ ಹಾಸಿಗೆಯಲ್ಲಿ ಅಷ್ಟು ದೊಡ್ಡ ದಿಂಬಿನಲ್ಲಿ ಮಲಗುವಂಥ ಭಗವಂತ ಅವನೆಷ್ಟು ದೊಡ್ಡವನಿರಬೇಕು ಅಂತ ಮಾತು ಎಲ್ಲಿಯ ತನಕ ಕಲ್ಪನೆಯನ್ನು ವಿಸ್ತರಿಸುತ್ತೆ. ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ನಿಂಗಮ್ಮ ಅನ್ನುವಂಥ ಒಬ್ಬ ಜನಪದ ವಕ್ತರು, ಜನಪದ ಕತೆ ಹೇಳೋಳು. ಆ ತಾಯಿ ಎಂಥ ಅದ್ಭುತವಾಗಿ ಕತೆ ಹೇಳಿದಾಳೆ ಅಂದರೆ, ಒಂದು ಬಹಳ ದೊಡ್ಡ ಮದುವೆಯನ್ನು ವರ್ಣನೆ ಮಾಡಬೇಕು. ಎಷ್ಟು ಚೆನ್ನಾಗಿ ಮದುವೆ ನಡೀತು ಅಂತ ಒಬ್ಬ ಅನಕ್ಷರಸ್ಥೆ ತಾಯಿ ಜನಪದದ ವಕ್ತರು ನಿಂಗಮ್ಮ ಹೇಳ್ತಾಳೆ. ಎಷ್ಟು ದೊಡ್ಡ ಮದುವೆ ಅದು ಅಂದರೆ ಹೇಳ್ತೀನಿ ನೋಡಿ. ಭೂಮಿನೇ ಹಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ಕುಂದಣದೊನಕೆಯಲ್ಲಿ ಕೊಟ್ನ ಕುಟ್ಟಿ ಪನ್ನೀರಲ್ಲಿ ಪಟ್ನ ಸಾರಿಸಿ ಮನೆ ಮನೆಗೆಲ್ಲ ಮಾಣಿಕ್ಯ ತೋರಣ ಕಟ್ಟಿಸಿ ಮೂಲೆಗೆಲ್ಲ ಮುತ್ತಿನ ಗೊಂಡೆ ಕಟ್ಟಿಸಿ ಬೀದಿಗೆಲ್ಲ ಬೆಳ್ಳಿಯ ನಡೆಮುಡಿ ಹಾಸಿ ಆನೆ ಗಾತ್ರ ಅರ್ಶನ, ಕುದುರೆ ಗಾತ್ರ ಕುಂಕುಮ, ನಂದಿ ಗಾತ್ರದ ಗಂಧ, ಲಕ್ಷಪಡಿ ಅಕ್ಷತೆ, ಬಂದೋರ್ಗೆ ಪಲ್ಲಕ್ಕಿ ಕಳಿಸಿ, ಬರದೇ ಇದ್ದವ್ರಿಗೆ ವಾಲೆ ಬರೆಸಿ, ಕನ್ಯರ ಕೈಲಿ ಕಳಸ ಕನ್ನಡಿ ಕಳಿಸಿ, ಮುತ್ತೈದರ ಕೈಲಿ ಮಂಗಳಾರತಿ ಬೆಳಗಿಸಿ, ಸುಮಂಗ್ಲಿರ ಕೈಲಿ ಸೋಬಾನೆ ಹಾಡಿಸಿ, ಮೇಳದವ್ರ ಕೈಲಿ ನಾಟ್ಯ ನಾಡಿಸಿ, ನವರತ್ನದ ಹಸೆಮಣೆ ಮೇಲೆ ಭೂಮಿ ತೂಕದ ಗಂಡು, ಭೂಮ್ತಾಯಿ ಅಂತ ಹೆಣ್ಣು, ಮುಂಗೈಗೆ ಕಂಕಣ, ಮುಡಿಗೆ ಪಾರಿಜಾತದ ಪುಷ್ಪ, ಕಲ್ಪವೃಕ್ಷ ತಂದು, ಛತ್ರಿ ಚಾಮರ ಹಿಡಿದು, ಕಾಮಜೇನಿನ ಕ್ಷೀರ ತಂದು, ಕೈದಾರೆ ಹೂದು, ಬಂಧು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಅಮರಾವತಿಯ ಐಭೋಗವನ್ನೇ ಧರೆಗೆ ಕರೆದು ಮದುವೆ ಕಾರ್ಯ ಮುಗಿಸಿದರು ಅಂತ ಒಬ್ಬ ಅನಕ್ಷರಸ್ಥ ಹೆಣ್ಣು ಮಗಳು ಹೇಳ್ತಾಳೆ. ಮದುವೆ ಹಿಂಗಾದ ಮೇಲೆ ಇನ್ನು ಊಟ, ಅದನ್ನು ಅವಳು ಬಾಯಲ್ಲೇ ಕೇಳಿ. ಆಕಳ ತುಪ್ಪದಲ್ಲಿ ಕರೆದ ಹಪ್ಪಳ ಸಂಡಿಗೆ, ಆಕಳ ತುಪ್ಪದಲ್ಲಿ ಕರೆದ ಹಪ್ಪಳ ಸಂಡಿಗೆ, ಅಚ್ಚಚ್ಚಿಗೆ ಉಪ್ಪಿನಕಾಯಿ, ಹಸಿ ಬೆಣ್ಣೆ, ಕಾಯಿಸಿ ತುಪ್ಪದಲ್ಲಿ ಕರೆದ ಕಜ್ಜಾಯ, ಕರ್ಜಿಕಾಯಿ, ಲಾಡು, ಚಿರೋಟಿ, ಪೇಣಿ, ಬತಾಸು, ಶಾವಿಗೆ ಪಾಯಸ, ಬಾದಾಮಿ ಕೀರು, 6 ಬಗೆ ಪಲ್ಯ, 12 ಬಗೆ ಕೋಸಂಬರಿ, ಉರಿದ ಬಾದಾಮಿ, ಕರೆದು ಗೋಡಂಬಿ, ಬಗೆ ಅನ್ನ, ಬಣ್ಣದ ಕಲ್ಸಕ್ರೆ, ಕಂಡೋರ್ ಪುಣ್ಯ ಉಂಡೋರ್ ಸೌಭಾಗ್ಯ, ಅಲಲಲ್ಲ ಅಂತ ಮದುವೆ ಅಂತಾಳೆ. ಯಾರಾದರೂ ನಮ್ಮ ಹುಡುಗರು ಮದುವೆ ಮನೇಲಿ ಊಟ ಮಾಡ್ಕೊಂಡು ಬಂದಿರ್ತಾರೆ. ಹೆಂಗಿತ್ತು ಊಟ, ಏನೇನು ಮಾಡಿದ್ರು ಅಂತ ಕೇಳಿ, ಸಾಕತ್ತಾಗಿತ್ತಪ್ಪ ಅದು ಏನೇನೋ ಹಾಕಿದ್ರು ಅಂದ್ಬಿಡ್ತಾರೆ. ಆದರೆ ಇದೆಲ್ಲವನ್ನು ವಿಧವಾಗಿ ವರ್ಣನೆ ಮಾಡುವಂಥ ನಾಲಿಗೆ ಅವ್ರಿಗಿಲ್ವಾ? ಯಾತಕ್ಕೆ ಹೀಗಾಗಿದೆ ಅಂದರೆ, ಬಂಧುಗಳೇ, ನಾವು ಮಾತನ್ನು ನಂಬಿದವರಲ್ಲ. ನಾನು ಈ ಮಾತನ್ನು ಈಗಲೇ ಹೇಳಬೇಕು. ಕನ್ನಡ ಸಮೃದ್ಧವಾದ ಭಾಷೆ, ಬಹಳ ದೊಡ್ಡ ಭಾಷೆ ಇದು. ಬೇಂದ್ರೆಯವರಿಗೆ ಒಮ್ಮೆ ಯಾರು ಹೇಳಿದ್ರಂತೆ, ಬೇಂದ್ರೆಯವರೇ ನೀವೇನು ಚಲೋ ಪದ್ಯ ಬರೀತೀರಿ, ನೀವು ಪದ್ಯ ಬರೆದ್ರೆ ಹಂಗೆ ಮತ್ತೆ ಕೇಳಬೇಕಂತ ಅನಿಸ್ತದೆ, ಹಂಗೆ ಪದ್ಯ ಬರಿತೀರಿ, ಭಾಷಾ ಅನ್ನೋದು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ತೀರಿ ನೀವು ಅಂತಂದ್ರಂತೆ. ಅದಕ್ಕೆ ಬೇಂದ್ರೆಯವರು ಹೇಳಿದ್ರಂತೆ, ಏಯ್ ನಾನು ಪದ್ಯನ ಚಲೋ ಬರಿತೀನಿ ಅಂದ್ರೆ ತಿಳ್ಕೊ, ಕನ್ನಡನ ಅಷ್ಟು ಚಲೋ ಅದ, ಪದ್ಯನ ಬರೆಯಾಕ ಕನ್ನಡನ ಅಷ್ಟು ಚಲೋ ಅದ, ಅದರಿಂದ ನಾನು ಪದ್ಯ ಬರೀಬೋದು ಅಂತಂದರು. ಆ ಬಗೆಯಲ್ಲಿ ನಮ್ಮ ಭಾಷೆ ಸಮೃದ್ಧವಾದ ಭಾಷೆ. ನಾನು ಅಂದ್ಕೋತೀನಿ, ನಮ್ಮೆಲ್ಲರ ಜೀವನಾಡಿಯಾಗಿರುವಂಥ ಭಾಷೆ ನಮ್ಮ ಕೈ ಹಿಡಿದು ನಡೆಸಬೇಕು. ನಾನು ಆ ಭಾಷೆಯ ಬೆಳಕಿನಲ್ಲೇ ಬೆಳೆದವನು, ಆ ಭಾಷೆಯನ್ನು ಬೋಧನೆ ಮಾಡ್ತಾ, ಆ ಭಾಷೆಯನ್ನು ಕಲಿತಾ ಜೀವನ ಮಾಡಿದವನು. ಇವಾಗಲೂ ನನಗೆ ಜಗತ್ತು ಅಂದರೆ ಅದು ಭಾಷೆಯ ಜಗತ್ತು ಮಾತ್ರ ಕಾಣಿಸುತ್ತೆ. ಒಬ್ಬ ಯಾವನೋ ವಿಜ್ಞಾನಿಗೆ, ಯಾವನೋ ತಂತ್ರಜ್ಞಾನಿಗೆ ಆ ವಿಜ್ಞಾನ ತಂತ್ರಜ್ಞಾನಗಳ ಜಗತ್ತಿನಲ್ಲಿ ಕಾಣಿಸ್ಬೋದು. ಆದರೆ ನನಗೆ ಎಲ್ಲ ಕಡೆ ಭಾಷೆಯ ಜಗತ್ತು ಕಾಣಿಸುತ್ತೆ. ಮನುಷ್ಯ ಮಾತಾಡುವಾಗ ಭಾಷೆಯನ್ನು ಹೇಗೆ ಬಳಸ್ತಾನೆ, ತುಂಬ ಪ್ರೀತಿಯ ಮಾತುಗಳನ್ನು ಆಡುವಾಗ ಭಾಷೆಯನ್ನು ಹೆಂಗೆ ಬಳಸ್ತಾನೆ, ಬೈಗಳಕ್ಕೆ ಭಾಷೆಯನ್ನು ಹೆಂಗೆ ಬಳಸ್ತಾನೆ, ಬಹಳ ಫೋರ್ಸ್ ಇರಬೇಕು ಭಾಷೆಯಲ್ಲಿ ಅಂದರೆ ಹೆಂಗೆ ಬಳಸ್ತಾನೆ, ಇವೆಲ್ಲ ನನ್ನ ಕುತೂಹಲದ ವಸ್ತು. ನೋಡಿ, ನೀವು ಗಮನಿಸಿ, ಯಾರಾದರೂ ಓಡೋಗ್ತಾ ಇದ್ದಾನೆ, ಹಿಂದ್ಗಡೆಯಿಂದ ಕೂಕ್ಕೊಂಡು ಹೋಗ್ತಿದ್ದಾರೆ, ಅವನು ಹಿಡ್ಕೋಬೇಕು. ಎಲ್ಲರೂ ಅವನನ್ನು ಹಿಡಿ ಅನ್ನಲ್ಲ, ಹಿಡಿ ಅವನ್ನ ಅಂತಾರೆ. ಹಿಡಿ ಅವನ್ನ ಅನ್ನೋ ಕ್ರಿಯಾಪದವನ್ನು ಮೊದಲು ಬಳಸ್ತಾರೆ. ಯಾಕೆ ಹಿಡಿ ಅನ್ನೋದನ್ನು ಮೊದಲು ಬಳಸಿ ಅವನನ್ನು ಹಿಡಿ ಅನ್ನೋದಿಲ್ಲ? ಯಾಕೆ? ಯಾರಿಗಾದ್ರೂ ಸಿಟ್ಟು ಬಂದರೆ ಒದಿತೀನಿ ನೋಡು ಅಂತಾರೆ, ನೋಡು ಒದಿತೀನಿ ಅನ್ನಲ್ಲ. ಯಾಕೆ ಕ್ರಿಯಾಪದನ ಮೊದಲು ಬಳಸ್ತಾರೆ? ಯಾಕೆ? ಇವೆಲ್ಲ ಕುತೂಹಲದ ಸಂಗತಿಗಳು. ಬಂಧುಗಳೇ, ಕನ್ನಡ ಭಾಷೆ ಜಗತ್ತಿನ ಅತ್ಯಂತ ಸಮೃದ್ಧವಾದ ಭಾಷೆಗಳಲ್ಲಿ ಒಂದು. ಆ ಭಾಷೆಯ ಬೆಳಕಿನಲ್ಲಿ ನಾವು ನಡೆದು ಹೋದರೆ ಬಹಳ ದೊಡ್ಡ ವಿಸ್ಮಯಗಳು ಕಾಣಿಸ್ತವೆ. ನಮ್ಮ ಕವಿಗಳು, ನಮ್ಮ ಕಲಾವಿದರು, ನಮ್ಮ ಜನಸಾಮಾನ್ಯರು ಕೂಡ ಆ ಭಾಷೆಯನ್ನು ವಿಧವಾಗಿ ಬಳಸಿದ್ದಾರೆ. ಅವನ್ನೆಲ್ಲ ಸವಿಯುವಂಥ ಸೌಭಾಗ್ಯ
ನಮ್ಮದು ಆ ಶ್ರೇಷ್ಠವಾದ ಭಾಷೆಗೆ ನಾವು ವಾರಸುದಾರರು, ನಾವು ಹಕ್ಕುದಾರರು. ಅದರಿಂದ ಆ ಭಾಷೆಯ ಬೇರೆ ಬೇರೆ ಆಯಾಮಗಳನ್ನು, ಬೇರೆ ಬೇರೆ ಸೌಂದರ್ಯವನ್ನು ನಾವು ಸವಿತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ಸದ್ಯಕ್ಕೆ ನಮಸ್ಕಾರ.